ಏನಪ್ಪ ಸಿರಿ, ಸ್ನೇಹನ್ ಸಮಾಧಿ ಮುಂದೆ ಕುತ್ಕೊಂಡು ಒಬ್ಬನೇ ಮಾತಾಡ್ತಿದ್ದಂತಲ್ಲ, ನೋಡಿದವ್ರು ಏನು ಅನ್ಕೊಳಕ್ಕಿಲ್ಲ. ಅಪ್ಪ ಅದು ಮನ್ಸಿಗೆ ಯಾಕೋ ಸಾನೆ ನೋವಾಯ್ತಿತ್ತು, ಅದಕ್ಕೆ ನಾ ಮರ್ತಾ ಮಾತಾಡಮ್ಮ ಅಂತ ಹೋಗಿದ್ದೆ. ಮಾತಾಡಕ್ ನಾವೆಲ್ಲ ಇದ್ವಲ್ಲ ಅಲ್ಲಿ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ನಾವು ನೀವು ಮಾತಾಡಿದ್ರೆ ಏನು ಪ್ರಯೋಜನ ಮಾವಯ್ಯ? ಅದೇ ನಮ್ಮವ್ರ ತಾವ್ ಹೇಳಿದ್ರೆ ಅವ್ರ ಆತ್ಮಾಗ್ ಬಂದು ಎಲ್ಲ ಸಮಸ್ಯೆನೂ ದೂರ ಮಾಡ್ತಾರೆ. ಅವ್ರ ಆತ್ಮಾಗೆ ಎಲ್ರ ಕಣ್ಗೂ ಕಾಣಿಸವ್ರೆ, ಆದ್ರೆ ನನ್ನ ಕಣ್ಗೆ ಕಾಣಿಸಿಲ್ಲವ. ಅದಕ್ಕೆ ಅವ್ರ ಜಾಗದಾಗ ಹೋಗಿ ಮಾತಾಡಿದ್ರೆ ಅವ್ರು ಕೇಳಿಸ್ಕೋತಾರ ಅಂತ ಅಲ್ಲಿಗೆ ಹೋಗಿದ್ದೆ. ಸ್ನೇಹ ನಿಂತವ ಇವನು ಹೇಳಿಲ್ಲೇನಪ್ಪ? ಅವರು ನಿಮ್ಮಂಗೆ ಅಲ್ಲಿಗೆಲ್ಲ ಹೋಗ್ಬೇಡಿ, ಜನ ತೆಪ್ಪು ತಿಳ್ಕೊತಾರಂತ ಏನೋ ಹೇಳಿದ್ರು. ಆದ್ರೆ ನನ್ಗೆ ಯಾಕೋ ನಾನು ಮಾಡಿದ ತೆಪ್ಪು ಅನ್ಸಿಲ್ಲವ. ಅದು ಬಿಟ್ಟು ನಿಂಗೆ ಬೇರೆ ಏನು ಹೇಳಲಿಲ್ವೇ? ಇಲ್ಲವ, ಅವ್ರಿಗೂ ನಮ್ಮವ್ರ ಆತ್ಮಂದಕ್ಕೆ ನಂಬಿಕೆ ಐತಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ರು. ನೋಡಪ್ಪ ಸಿರಿ, ನಮ್ಮ ನೋವನ್ನ ನಾವೇ ನುಂಗ್ಕೋಬೇಕು, ಇನ್ಯಾರೋ ಬಂದು ನಮ್ಮ ಕಷ್ಟ ಕೇಳ್ತಾರೆ ಅನ್ನೋದು ತಪ್ಪು. ಇಲ್ಲವ, ಈಡ್ ದಿನ ನಮ್ಮವ್ರ ಆತ್ಮಾಗ್ ಬಂದು ಎಲ್ರ ಕಷ್ಟನೂ ಕೇಳವ್ರೆ, ಅದಕ್ಕೆ ಪರಿಹಾರನೂ ಕೊಟ್ಟವ್ರೆ. ನಾನು ಹೇಳಿಲ್ವಾ ಅಕ್ಕ ಇದೆಲ್ಗೋ ಹೋಗುತ್ತೆ ಅಂತ? ಇವಾಗ ನೋಡು ಏನಾಯ್ತು ಅಂತ. ಪಾಪ ಭಾವ ನಾವು ಹೇಳಿರೋ ಸುಳ್ಳೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ದಿಟ ಹೇಳಿದ್ರೆ ಒಂಥರ ಕಷ್ಟ, ದಿಟ ಹೇಳಿಲ್ಲ ಅಂದರೆ ಇನ್ನೊಂಥರ ಕಷ್ಟ. ನಾವು ತಾನೇ ಯೋನವಿ ಮಾಡೋದು. ಸಿರಿ, ನನ್ನ ಮಾತನ್ನ ಒಸಿ ಕೇಳು. ಈ ನಂಬಿಕೆ ಎಲ್ಲ ನೀನು ಬಿಟ್ಬಿಡು. ಸತ್ತೋರು ಈ ಭೂಮಿ ಮ್ಯಾಗಿನ ಋಣ ಮುಗಿಸ್ಕೊಂಡು ಹೋಗಿರ್ತಾರೆ, ಈ ಜಂಜಾಟಕ್ಕೆಲ್ಲ ಬರೋಕ್ಕಿಲ್ಲ. ಅಯ್ಯವ, DC ಆಫೀಸ್ನಾಗೆ ನಮ್ಮವ್ರ ಆತ್ಮ ಕಾಣಿಸ್ಕೊಂಡಿದ್ದು, ಆ ತಾಂಡವ ಎದ್ನೋ ಬಿದ್ನೋ ಅಂತ ಓಡಾಗಿದ್ದು ನೀವು ನೋಡಿಲ್ವೇ? ಮತ್ತೆ ನಮ್ಮವ್ರು ಬಂದು ಎಲ್ರಿಗೂ ಬುದ್ಧಿ ಕಲಿಸ್ತಾರವ. ಬುದ್ಧಿ ಕಲಿಬೇಕಾಗಿರೋನು ನೀನು. ನಿನಗೆ ಹೆಂಗೆ ಹೇಳ್ಬೇಕೋ ನನಗಂತೂ ಗೊತ್ತಾಯ್ತಾ ಇಲ್ಲ. ವ್ಯವಸ್ಥೆ ಯಾರಿಂದನೂ ಬದಲಾಗಕ್ಕಿಲ್ಲ ಕಣಪ್ಪ. ಇಲ್ಲವ, ಇತ್ತೀಚೆಗೆ ನಮ್ಮವ್ರ ಆತ್ಮ ಬಂದು ಎಲ್ಲ ಸರಿ ಹೋಗಿತ್ತು. ಆದರೆ ಯಾಕೋ ಏನೋ ಮತ್ತೆ ಎಲ್ಲ ದಾರಿ ತಪ್ಪತೈತೆ. ಇವ್ರು ಯಾರು ಕಾನೂನನ್ನ ಅನುಸರಿಸ್ತಾ ಇಲ್ಲವ.